ಎಷ್ಟೊತ್ತೇನ ಮಲ್ಕೊಳ್ಳೋದು, ಎದಳು ಬೇಗ ಜಲ್ದಿ. ಇದೇ ಆಯ್ತು ನೋಡಪ್ಪ ದಿನ ನಿಂದು. ಯಾವಾಗ ಎಬ್ಬಸಿದ್ರು ಬರೀ ಮಲ್ಕೋತೀನಿ ಅನ್ನೋದೇ ಆಯ್ತು. ಹಿಂಗಾದ್ರೆ ನೀನ್ ಜೀವನದಾಗ ಒಟ್ಟ ಮುಂದೋಗಂಗಿಲ್ಲ ನೋಡ್ನಿ. ಗಪ್ಪ ಅವ್ವ, ಜಿಂದಗಿದಾಗ ಯಾರು ಮುಂದೋಗ್ಯಾರು ಜಲ್ದಿ ಅದ್ದ? ಏನು ಮುಂಜಾನೆ ಜಲ್ದಿನೇ ಹೇಳ್ತಿ, ನೀರ ಎಲ್ಲಿ ಮುಂದೋಗಿ? ಅಷ್ಟೊತ್ತಿಂದ ಒದ್ರಾಡಿ ಹೇಳ್ತಿದೀನಿ, ಮತ್ತ ಅದೇ ಡೈಲಾಗ್ ನಿಂದು. ಎದಳ ಮೇಲೆ ಗಪ್ಪವ ನಿನ್ನೊಂದು ಯಾರು ಮುಂಜಾನೆ ಗಪ್ಪ. ನೀ ಅಕ್ಕ ನೋಡುವ ಅಲಾರಾಮ್ ಇದ್ದಂಗ ಬಾಯದ್ ನಡಿ. ಅಲ್ಲೋ, ಇವತ್ ರಕ್ಷಾ ಬಂಧನ ಐತೆ ಅನ್ನೋದು ಗೊತ್ತೈತೇನಿಲ್ಲ ನಿಂಗೆ? ಈ ರಕ್ಷಾ ಬಂಧನ ಹೆಂಗ್ ಮರಿಲಿನ? ನನ್ನ ಹುಟ್ಟಿದಬ್ಬ ಮರಿತನ, ಆದ್ರ ರಕ್ಷಾ ಬಂಧನ ಮರಿಯಂಗಿಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳ, ಎಲ್ಲ ಹುಡುಗಿಯರು ಏನ್ ಪ್ಲಾನ್ ಮಾಡಿರ್ತೀರಿ ಅಂದ್ರೆ, ನೀವು ನನ್ನಂತ ಕಟ್ರಾಕಿ ನಾ 10 ಮಂದಿ ಕಟ್ಬೇಕಂತ ಪ್ಲಾನ್ ಮಾಡಿರ್ತೀರಿ. ಆ 10 ಮಂದಿ ಕಡೆ 1,000 ಸಿಕ್ಕಿರ್ವಿ 10,000 ರೂಪಾಯಿ ಆದೈತಿ. 10,000ದಿಂದ ದಿನಕ್ಕೆ 1,000 ಖರ್ಚು ಮಾಡಿರೋ 10 ದಿನ ಆರಾಮ್ ಇರ್ತೀರಿ. ನೀವು ಹಂಗ ಪ್ಲಾನ್ ಮಾಡ್ಕೊಂಡಿರ್ತೀರಿ ನೀವು. ಬರೀ ಎಲ್ಲದನ್ನು ಒಂದೇ ತರ ತಿಳ್ಕೊಬೇಡ. ರಾಖಿ ಕಟ್ಟೋದು ಬರೀ ದುಡ್ಡಿಗೋಸ್ಕರ ಅಲ್ಲ, ಅಣ್ಣ ತಂಗಿ ಅಕ್ಕ ತಮ್ಮನ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ಹೇಳಿ ರಾಖಿ ಕಟ್ಟೋದು. ನೀ ಏನೇನೋ ಮಾತಾಡ್ಬೇಡ, ನೀ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆಹಾ, ಇಂಥ ದೊಡ್ಡ ಮಾತು ಅದು ನಿನ್ ಬಾಯಾಗಿಂದ. ಆಹಾ, ನನ್ನ ಜನ್ಮ ಪಾವನ ಆಯ್ತು. ನಿನ್ನ ಹತ್ರ ಮಾತಾಡ್ತೀನಲ್ಲ ನನಗ್ ಜರಾನು ಬುದ್ಧಿ ಇಲ್ಲ. ಮುಚ್ಕೊಂಡು ಎದ್ ನಡಿ. ನೋಡಕ್ಕ, ಆಗಳೇ ನಿಂಗ ಸುಮ್ ಜೋಕ್ ಮಾಡೀನಿ. ಅಕ್ಕ ತಮ್ಮನ ಸಂಬಂಧ ಜನುಮದ ಅನುಬಂಧ. ರಕ್ಷಾ ಬಂಧನ ಅಂದ್ರೆ ಏನ್? ಒಂದು ಪ್ರೀತಿ, ಒಂದು ಕಾಳಜಿ, ಒಂದು ರಕ್ಷಣೆ. ಸಾಕ್ ನೀನು ಓವರ್ ಆಕ್ಟಿಂಗ್ ಎಲ್ಲ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ. ಈ ಸಲ ರಕ್ಷಾ ಬಂಧನ್ ಏನ್ ತಂದಿದ್ಯಪ್ಪ? ಗಿಫ್ಟಾ? ನಾನ ನಿಂಗ್ ಒಂದ್ ದೊಡ್ಡ ಗಿಫ್ಟ್. ಹೌದು, ನೀನೇ ನನಗ್ ದೊಡ್ಡ ಗಿಫ್ಟು. ನಿನ್ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ ನಗುಗಿಂತ ಈ ಪ್ರಪಂಚದಲ್ಲಿ ಬೇರೆ ಏನು ಬೇಡ ನಂಗೆ. ಸರಿ, ನಂಗೆ ಟೈಮ್ ಆಯ್ತು ಕೆಲ್ಸಕ್ಕೆ, ನಾನು ಹೋಗಿ ಬರ್ತೀನಿ. ಸಾಂಬಾರ್ ಬಿಸಿ ಮಾಡ್ಕೊ, ಮಧ್ಯಾಹ್ನಕ್ಕೆ ಊಟ ಮಾಡು, ಗ್ಯಾಸ್ ಆಫ್ ಮಾಡಂಗೆ. ಎಲ್ಲ ಗೊತ್ತೈತೆ, ಹೋಗ್ಬಾ. ಸರಿ ಆಯ್ತು. ಸರ್ ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. Namaste, very good morning. Please sit down. Please give me your documents. Congratulations, you are selected. Pyramid Finance ಕಡೆಯಿಂದ ಆಲ್ ದ ಬೆಸ್ಟ್. ಚಲೋ ತಂಗ ವರ್ಕ್ ಮಾಡ್ರಿ. ಏನರ ಡೌಟ್ಸ್ ಇದ್ರೆ ನಂಗೆ ಕಾಲ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೀವನದಾಗ ನಾವು ಸ್ನೇಹಿತರನ್ನ ಆಯ್ಕೆ ಮಾಡ್ಕೋತೇವೆ, ಆದ್ರೆ ಅಕ್ಕ ಅಥವಾ ತಂಗಿನ ದೇವರ ಆಯ್ಕೆ ಮಾಡಿ ಕಳಿಸಿರ್ತಾನೆ. ಯಾಕಂದ್ರೆ ಯಾವಾಗಲೂ ಒಂದೊಂದ್ಸರಿ ಅಮ್ಮ ಆಗ್ತಾಳು, ಒಂದೊಂದ್ಸರಿ ಸ್ನೇಹಿತೆ ಆಗ್ತಾಳು. ಅಷ್ಟೇ ಅಲ್ಲದೆ ಒಂದೊಂದ್ಸಲಿ ಮಾರ್ಗದರ್ಶಿ ಕೂಡ ಆಗ್ತಾಳು. ಹಲೋ ಅಕ್ಕ, ನಂಗೆ ಜಾಬ್ ಸಿಕ್ತ. ಇನ್ನು ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ. ಇನ್ ಮುಂದೆ ನಿನ್ನ ರಾಣಿಯಂಗೆ ನೋಡ್ಕೋತೇನೆ. ಹೌದು, ನಿಜ ಹೇಳ್ತಿದ್ಯಾ? ಹಾ ಅಕ್ಕ, ಜಲ್ದಿ ಸಾಯಂಕಾಲ ನೀನು ಬಾ, ನಾನು ಜಲ್ದಿ ಬರ್ತೀನಿ. ಸರಿ ಆಯ್ತು, ಒಳ್ಳೇದಾಯ್ತು. ಎಲ್ಲ ರಾಯರ ಆಶೀರ್ವಾದ. ಬಾಜು ನನ್ನ ಗೆಳತಿ ಬಾಳ ನೆನಪಿಗೆ ಬರ್ತಿ, ನನ್ನ ಜೀವ ತಗಿಲಾತಿ. ಏನಕ್ಕ ನಂಗೆ ಬಿಟ್ಟು ಹಂಗೆ ಒಬ್ಬಂಗಾರಕ್ಕೆ ಕಟ್ಟತಿ? ಇರ್ಲಿತ್ತು ಅಂದಾಗ ನಂಗೆ ಕಟ್ಟಕ್ಕೆ. ಅಕ್ಕ ಪಟ್ಟ ಕಾಳಜಿ ಮಾಡ್ಬೇಡ. ಈ ಸತ ರಾಖಿ ಹಬ್ಬಕ್ಕೆ ಫುಲ್ ರೊಕ್ಕ ಬಳೆ ಮಾಡೀನಿ. ನಿಮ್ಗೊಂದು ದೊಡ್ಡ ಗಿಫ್ಟ ಕೊಡ್ತಾನೆ. ತಮ್ಮ, ನೀ ಏನ್ ದೊಡ್ಡ ಗಿಫ್ಟ್ ಕೊಡ್ತೀಯ ಅಂತ ಹೇಳಿ ನಾನೇನು ಆಸೆ ಪಟ್ಟಿಲ್ಲ. ನಿನಗೊಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು, ಅದೇ ಒಂದು ದೊಡ್ಡ ಗಿಫ್ಟ್ ನೋಡ್ ನಂಗೆ. ಅಕ್ಕ, ನಾ ಸಣ್ಣ ಇದ್ದಾಗಿಂದ ನಮ್ಮ ಅವಂದಾಗ್ಲಿ ನಮ್ಮ ಅಪ್ಪಂದಾಗ್ಲಿ ಪ್ರೀತಿ ನೋಡಿಲ್ಲ. ನಂಗೆ ಸ್ವಂತ ಅಕ್ಕ ತಂಗಿ ಅಂತೂ ಯಾರಿಲ್ಲ. ಆದ್ರೆ ನೀ ಸ್ವಂತ ಅಕ್ಕಕ್ಕಿಂತ ಜಾಸ್ತಿ ನಂಗೆ ಪ್ರೀತಿ ಕೊಟ್ಟಿದ್ದಿ. ಈ ಜನಕ್ಕೆ ನಂಗೆ ಇಷ್ಟ ಸಾಕಂತ ಬೇಡ್ಕೊಂಡೆ. ಹಂಗೇನಿಲ್ಲ, ನಿಮ್ಮಂತ ತಮ್ಮದಿರ್ ಸಿಕ್ಕಿದ್ದು ನನ್ನ ಪುಣ್ಯ. ತಗೊಳ್ರಿ, ಸ್ವೀಟ್ ತಿನ್ರಿ. ಹಲೋ, ಹಾ ರೀ ಅಣ್ಣ ಕೊಡ್ತೀನಿ ಅಣ್ಣ. ಇನ್ನು 2 ದಿನ ಟೈಮ್ ಕೊಡ್ರಿ. ಇನ್ನು 10,000 ಕೊಡೋದೈತೆ ಅಷ್ಟೇ. ಹಾ, ನಾ ಮಿಸ್ ಮಾಡಲ್ಲ, ಕೊಡ್ತೀನಿ. ಸರಿ ರೀ ಅಣ್ಣ. ಹಿಂಗ ಮಾಡೋದಿದ್ರ ಮಾಡಿದ್ಯಾಕ ನನ್ನ ಪ್ರೀತಿನಿ. ನೋಡು, ಹೊಟ್ಟೆ ಹಸೋಗಿದಾವು, ಇಶಾಗ್ರೆ 10 ರೂಪಾಯಿ ಅದಾವು. ಯಾವ್ದ್ರ ಒಂದು ಪಕ್ಕ ಸಿಗ್ತದೆ ನೋಡ್ದಂಗ. ಏಪ್ಪ ಹುಲಿ ಕೂತೈತ್ಲ ಸರ, ಇವ್ ಎಲ್ಲಿ 10 ರೂಪಾಯಿ ಖರ್ಚು ಮಾಡ್ತಾನೆ ನನಗೆ? ನಾನೇ ಖರ್ಚು ಮಾಡ್ಬೇಕು. ಬ್ಯಾಡಗಪ್ಪ, ಇವ್ ಕಾಣೋದು ಬೇಡ. ದೋಸ್ತ ಬರಕೋ, ಬಾರೋ ದೋಸ್ತ. ಇರೋ 10 ರೂಪಾಯಿ ಇದ್ದು ಮತ್ತೆ ಇವ್ ಕೈ ಸಿಕ್ಕೋನಿ, ಮತ್ತೆ ಇವಂಗ ಅದ್ರ ಇವಂಗ 5 ರೂಪಾಯಿ ಕೊಡ್ಬೇಕು. ಬೈನ್ಗಪ್ಪ ಬಾರೋ ಬೈ, ಬಾ.
ಮತ್ತ ಏನಿಲ್ಲ ಚಾ ಕುಡಿಯವನೇನ ಚಾ ಚಾ ಕುಡಿಯವ ಹೇಳ ಒಂದ್ ಚಾ ಅಣ್ಣ ಒಂದ್ ಚಾ ಹೇಳ್ರಿ ಮತ್ತೇನ ತಗೋನೇನ ತಗೋಬೇಕಾಗೈತಿ ಖರೆ ಏ ತಗೋರೋ ನಂದಟ್ಟು ಪಾಟಿ ನಿಂದ ತಗೋರೋಪ ನಂದ ಜಾಬ್ ಅಪಾಯಿಂಟ್ಮೆಂಟ್ ಆಗೈತಿ ಅದ್ರ ಸಂಬಂಧ ತಗೋಣ ಅಷ್ಟ ಅದ್ರಾಗ ಏನ್ ಹೋಗೈತಿ ಇವ್ ಮಗ ಯಾವಾಗ ಹತ್ತು ಖರ್ಚು ಮಾಡಲ್ಲ ಸಿಕ್ಕಿದನು ಚಾ ಬೇಡ ಊಟನ ನಾಷ್ಟ ಏನ್ರ ದೋಸ್ತ ನಾಷ್ಟ ತಗೊಂಡ್ಲ ಏ ನಾಷ್ಟ ತಗೋಲ್ಲ ನಡಿ ಆಯ್ತು ದೋಸ್ತ ಯಾಕೋ ಗಪ್ಪುತ್ತೆ ಅಲ್ಲೋ ಒಂದ್ ನಾಷ್ಟ ಮಾಡತ್ ಹೇಳ್ರ 4 ತಾಟ್ ಊಟ ಮಾಡಿದಿ ಈ ಊಟದಾಗ 10 ಮಂದಿ ಊಟ ಮಾಡ್ತಿದ್ರ ಕಣ್ಣು ಹಚ್ಬೇಡ ಹೊಟ್ಟೆ ಕಡಿದೈತಿ ಏನೋ ಒಂದ್ ಜರ ಹೊಟ್ಟೆ ಹಸೋಗಿದಾನೋ ಜರ ಸಣ್ಣ ನಾಷ್ಟ ಮಾಡಿದನ್ಪ ಅಟ್ಟ ಅಲ್ಲೋ 4 ಕಣ್ಣು ಹಚ್ಚೋದಲ್ಲ ಮಂದಿ ಹಚ್ತಾರ ಕಣ್ಣ ನಾನು ಮಿನಿ ತಿಂದಿ ಮಂಜಾನ ಹಚ್ಚಿತ್ ಬಾ ನಡಿ ನಡಿ ಏ ನಿಲ್ಲ ನಿನಗೊಂದ ವಿಚಾರ ಹೇಳ್ಬೇಕಾಗೈತಿ ವಿಚಾರ ಅಂದ್ರೆ ನಮ್ಮ ಸಂಜಿಕ್ ವ್ಯವಸ್ಥೆ ಮಾಡೋಣ ಅವನಿ ಏ ವ್ಯವಸ್ಥೆ ಅಲ್ಲ ಸೀರಿಯಸ್ ಮ್ಯಾಟರ್ ಐತಿ ನಿಮ್ಮ ಅಕ್ಕ ಕಂಡಪಟ್ಟಿ ಸಾಲ ಮಾಡ್ಕೊಂಡಾಳು ಹೇ ನಮ್ಮ ಅಕ್ಕ ಹೆಂಗ್ ಸಾಲ ಮಾಡ್ಕೋತಾಳು ಅಕ್ಕೆ ನಂಗ್ ದುಡ್ಡು ಸಾಕ್ತಾಳ ನಿನ್ನ ಸಂಬಂಧ ಸಾಲ ಮಾಡಿದಾಳ ಹಾ ರೀ ಅಣ್ಣ ಅಣ್ಣ ಕೊಡ್ತೀನಿ ಅಣ್ಣ ಇನ್ನು 2 ದಿನ ಟೈಮ್ ಕೊಡ್ರಿ ಇನ್ನು 10,000 ಕೊಡೋದೈತೆ ಅಷ್ಟೇ ಹಾ ನಾ ಮಿಸ್ ಮಾಡಲ್ಲ ಕೊಡ್ತೀನಿ ಸರಿ ರೀ ಅಣ್ಣ ಏ ಇದನ್ನ ನಂಬಲ್ಪ ನಮ್ಮಂಗಿಲ್ಲಕ್ಕ ಬಾ ನನ್ ಜೊತೆ ತೋರ್ಸ ನೀನ್ ನಡಿ ನೋಡೋಣ ಬೇಕಾದ್ರೆ ದೋಸ್ತ ಎಲ್ಲಿ ಹೊಂಟಾಳು ಕೆಲ್ಸ ಬಿಟ್ಟ ಅದಕ್ಕ ನಾ ಹೇಳತ್ನು ಸುಮ್ಮಿರ ತೋರ್ಸ ನಿನಗೆ ಆ ಕೆಲ್ಸ ಸಾಲ ಮಾಡಿದಳು ಏನ ನಿನ್ ಸಂಬಂಧ ಎಷ್ಟ್ ಕಷ್ಟಪಡತಾಳು ತೋರ್ಸನ್ ಬಾ ನಡಿ ಹೋಗೋಣ ನೀ ಏನು ಮಾಡ್ತಿ ಹೇಗೆ ಮಾಡ್ತೀನಿ ನನಗೆ ಗೊತ್ತಿಲ್ಲ ನಿನಗೆ 2 ತಾಸು ಟೈಮಿಂಗ್ ಕೊಡ್ತೀನಿ 5 ಗಂಟೆ ಒಳಗೆ ಮುಗಿಸ್ಕೊಡ್ಬೇಕು ಇಲ್ಲಾಂದರೆ ಬಿಡಲ್ಲ ನಿನಗೆ ನಾನು ಈಗ ಹೇಳ್ತೀನಿ ಏನಮ್ಮ ನೀನು 1 ತಿಂಗಳಾಯಿತು ಬಡ್ಡಿನೂ ಇಲ್ಲ ಗಂಟೆನೂ ಇಲ್ಲ ಹೀಗೆ ಮಾಡಿದ್ರೆ ಹೇಗೆ ಹಾಂ ಇಲ್ರಿ ಅಣ್ಣ ಪೇಮೆಂಟು ಈ ಸಲ ಭಾಳ ಲೇಟ್ ಆಗೈತೆ ಹಾಗೆ ಮನೆಯೊಳಗೂ ಭಾಳ ಪ್ರಾಬ್ಲಮ್ ಆಗೈತ್ರಿ ಅಣ್ಣ ಹಂಗಾಗಿ ಲೇಟ್ ಆಯ್ತು ಸ್ವಲ್ಪ ಅದೇನೆಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ನಿಮ್ಮ ಪ್ರಾಬ್ಲಮ್ ನನ್ನ ಟೈಮ್ ಟು ಟೈಮ್ ನಂಗೆ ರೊಕ್ಕ ಬೇಕು ಈಗ ಹೇಳ್ತಾ ಇದ್ದೀನಿ ನೀನು ಹೆಣ್ಣು ಮಗಳಾಗಿದೆ ಅಂತ ನಾನು ನಿನಗೆ ಈಗ ಕೂತಿದ್ದೀನಿ ಇಲ್ಲಾಂದ್ರೆ ಬೇರೆದವ್ರು ಯಾರು ಇರ್ತಂದ್ರೆ ನಿಂಗೆ ಬಿಡ್ತಿರ್ಕಿಲ್ಲ ನಾನು ಗೊತ್ತಾ ಇಲ್ರಿ ಅಣ್ಣ ಈ ಸಲ ಹಿಂಗೆ ಆಗೈತ್ರಿ ಮುಂದಿನ ಸಲ ಹಿಂಗೆ ಆಗ್ದಂಗೆ ನೋಡ್ಕೋತೀನಿ ರೀ ಈಗ ಕೊಡಕ್ಕಂತೂ ರೊಕ್ಕ ಇಲ್ರಿ ಈ ಬಂಗಾರ ಇಟ್ಕೊಂಡಿರ್ರಿ ನಾನು ರೊಕ್ಕ ಆದಾಗ ನಿಮಗೆ ಕೊಟ್ಟು ಈ ಬಂಗಾರ ತೊಗೊಂಡು ಹೋಗ್ತೀನಿ ರೀ ಇದೆಲ್ಲ ಬ್ಯಾಡ್ ನನಗೆ ಹೆಣ್ಮಕ್ಳ ಕಷ್ಟ ನನಗೂ ಅರ್ಥ ಆಗ್ತೈತಿ ಇದೊಂದು ಸರ ಆಗೈತಿ ಮುಂದಿನ ತಿಂಗಳದಾಗ ಕರೆಕ್ಟಾಗಿ ಕಟ್ಕೊತ ಹೋಗ್ರಿ ಆಯ್ತು ಹೋಗ್ಬಿಡಿ ಈಗ ಥ್ಯಾಂಕ್ಸ್ ರೀ ಅಣ್ಣ ಬರ್ತೀನಿ ಯಾಕಕ್ಕ ಏನಾಯ್ತ ಏನಾಗಿಲ್ಲ ಸ್ವಲ್ಪ ಗಂಟ್ಲು ನೋವಾಗೈತೆ ಶುಂಠಿ ಕಷಾಯ ಕುಡಿದ್ರೆ ಸರಿ ಹೋಗುತ್ತೆ ಯಪ್ಪ ಅಂಜೆ ಬಿಟ್ಟಿನ್ಲೆ ಅಕ್ಕಾಗ ಹಾಸ್ಪಿಟಲ್ ಹೋದಳು ಅಣ್ಣಾಗ ಓದಿದ್ದಿಲ್ಲ ಆಮೇಲೆ ತಡಿ ಅಣ್ಣ ಫೋನ್ ಹಚ್ಚು ಹಲೋಣ ಹಾ ಹೇಳ್ತಮ್ಮ ಎಲ್ಲಿದ್ದೇನ ಸ್ವಲ್ಪ ಹೊರಗಿದ್ನಿಲ್ಲ ಅಕ್ಕರಿಗೆ ಹುಷಾರಿಲ್ಲನ ಇಲ್ಲ ಆರಾಮದಾಳ ಯಾಕ ಇಲ್ಲ ಇಲ್ಲ ಅಕ್ಕಾರ ಹಾಸ್ಪಿಟಲ್ ಬಂದಿರು ಅದಕ್ಕೆ ಹೊಂಟಿದ್ರು ನಾನು ಹಿಂಗೆ ನೋಡಿ ಫೋನ್ ಹಚ್ಚಿನಿ ಮತ್ತೆ ಅದಕ್ಕೆ ಹೌದು ಹಾನ ನೀ ಅಲ್ಲೇ ಇರ ನಾನೇ ಕುಡಿಸಿ ಹೋಗುನು ಹಾನ ಬಾಣ ಇಲ್ಲ ಹಾಸ್ಪಿಟಲ್ ಬಾಣ ಹಾ ಬಂದೆ ಹಾನ ಹೇಗಿದ್ಯಾ ನೀನು? ಪರವಾಗಿಲ್ಲ ಮೇಡಮ್ ಅದೇ ಹೋದ್ವಾರ ಟೆಸ್ಟ್ ಅದು ಮಾಡಿದ್ರಿ ರಿಪೋರ್ಟ್ ಬಂದೈತೆ ರಿಪೋರ್ಟ್ ಬಂದಿದೆ ಅಮ್ಮ. ರಿಪೋರ್ಟ್ ಪ್ರಕಾರ ನಿನಗೆ ಧ್ವನಿ ಪೆಟ್ಟಿಗೆದು ಕ್ಯಾನ್ಸರ್ ಆದಂಗಾಗಿದೆ. ಅದು ಅರ್ಲಿ ಸ್ಟೇಜಸ್ಸಲ್ಲೇ ಇದೆ, ಸ್ಟೇಜ್ 1 ಅಲ್ಲೇ ಇದೆ. ಸೊ ನೀವು ಭಯ ಪಟ್ಕೊಳ್ಬೇಕಾದಿಲ್ಲ. ಈಗ ರಿಪೋರ್ಟ್ ಪ್ರಕಾರ ಒಂದು ಧ್ವನಿದು ಆಪ್ರೇಷನ್ ಮಾಡಬೇಕಾಗತ್ತೆ. ಧ್ವನಿ ಪೆಟ್ಟಿಗೆದು ಆಪ್ರೇಷನ್ ಮಾಡಿದ್ರೆ ಅದು ಸರಿ ಹೋಗುತ್ತೆ. ಮುಂದೆ ಅದ್ರ ಪ್ರಕಾರ ನಿಮಗೆ ಅದೆಲ್ಲರೂ ಮೇಲ್ಗಡೆ ಹರಡಿತ್ತು ಅಂದರೆ ನಾವು ಧ್ವನಿ ಪೆಟ್ಟಿಗೆಗೆ ಗ್ಲಾಟಿಕ್ ಕ್ಯಾನ್ಸರ್ ಅಂತೀವಿ. ಅದ್ರ ಮೇಲ್ಗಡೆ ಜಾಗನ ಸುಪ್ರಾಗ್ಲಾಟಿಸ್ ಅಂತೀವಿ, ಅದ್ರ ಕೆಳಗಡೆ ಜಾಗ ಸಬ್ಗ್ಲಾಟಿಸ್ ಅಂತೀವಿ. ಆ ಜಾಗಕ್ಕೆ ಏನಾದರೂ ಹರಡಿದೆ ಅಂತೇಳಿ ನೋಡಬೇಕು. ಆ ಜಾಗಕ್ಕೆ ಏನಾದರೂ ಹರಡಿತ್ತು ಅಂತಂದರೆ ಅದು ಸ್ಟೇಜ್ 2ನೇ ಸ್ಟೇಜು ಆಗುತ್ತೆ. CT ಸ್ಕ್ಯಾನ್ ಮಾಡಿಸಿ ಹೈಯರ್ ಸೆಂಟರ್ ಅಂದರೆ ಕ್ಯಾನ್ಸರ್ ಸೆಂಟರ್ಸ್ ಇರುತ್ತಲ್ಲ ಅಲ್ಲೋಗಿ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಅದ್ರ ಪ್ರಕಾರ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ತೊಗೊಳ್ಬೇಕು. ಎಷ್ಟು ಜಲ್ದಿ ಟ್ರೀಟ್ಮೆಂಟ್ ತೊಗೊಳ್ತಿರೋ ಅಷ್ಟು ಒಳ್ಳೆಯದು. ಯಾಕಂತಂದರೆ ಕ್ಯಾನ್ಸರ್ ಸೆಲ್ಸ್ ಡಬಲ್ ಆಗ್ತಿರ್ತವೆ, ಪ್ರತಿ 48 ಗಂಟೆಗೂ ಡಬಲ್ ಆಗ್ತವೆ. ಇದು ಹೇಳಿದ್ದೇನಮ್ಮ, ನಿಂಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ನಿಮ್ಮ ಮನೇಲಿ ಯಾರಿಗಾದ್ರೂ ಹೇಳಿದ್ಯಾ? ಇಲ್ಲ ಮೇಡಮ್, ಯಾರಿಗೂ ಹೇಳಿಲ್ಲ. ಹೇಳ್ಬೇಕಲ್ಲಮ್ಮ, ನಿನ್ನ ಜೊತೆ ಯಾರಾದ್ರೂ ಬರ್ಬೇಕು. ಆ್ಯಕ್ಚುಲಿ ಒಬ್ಬರಿಗೆ ಸರಿ ಹೋಗೋದಿಲ್ಲ.
ಬೇಡ ಮೇಡಮ್, ಈ ವಿಷಯ ನನ್ನ ತಮ್ಮಂಗೆ ಗೊತ್ತಾಗೋದು ಬೇಡ. ಏನೇ ಇದ್ರು ಈ ವಿಷಯ ನನ್ನಲ್ಲೇ ಇರಲಿ. ಅವನಿಗೆ ಏನಾದರೂ ಈ ವಿಷಯ ಗೊತ್ತಾಯ್ತು ಅಂದರೆ ಮನ್ಸಿಗೆ ತಗೋತಾನೆ ಮೇಡಮ್. ಹಾಗಾಗಿ ಈ ವಿಷಯ ಅವನಿಗೆ ಗೊತ್ತಾಗೋದೇ ಬೇಡ. ಆಯ್ತಮ್ಮ, ನಿಂಗೆ ಹೆಂಗ್ ಬೇಕೋ ಹಂಗೆ, ಬಟ್ ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳಿ. ಮೇಡಮ್ ನಮಸ್ಕಾರ. ನಮಸ್ತೆ. ಯಾರಪ್ಪ ನೀವು? ನಾವು ಸೃಷ್ಟಿ ಅವ್ರ ತಮ್ಮ. ಅಂಗಡಿ ಪೇಷಂಟ್ ಬಂದಿರ ಅವ್ರು? ಹಾಂ, ಅವ್ರ ತಮ್ಮ ರೀ. ಎದಕ್ಕೆ ಬಂದಿದ್ದೀರಾ? ಏನಿಲ್ರಿ ಮೇಡಮ್, ನಮ್ಮ ಮಕ್ಕಾಗ ಏನಾಗೈತ್ರಿ? ಅವ್ರು ಹೇಳ್ಬೇಡ ಅಂತ ಹೇಳಿದಾರಪ್ಪ. ಹಂಗೆ ಪೇಷಂಟ್ ಪ್ರೈವಸಿ ಹೇಳಕ್ ಬರಂಗಿಲ್ಲ. ಅಂದ್ರೆ ಈಗ ಆಕೆ ಏನಾಗೈತೆ ಅದು ಗೊತ್ತಾದ್ರೆ ನನಗೂ ಸ್ವಲ್ಪ ಚಲೋ ಅನಿಸ್ತೈತಿ ಮೇಡಮ್. ಅವ್ರಿಗೆ ಧ್ವನಿ ಪೆಟ್ಟಿಗೆದು ಕ್ಯಾನ್ಸರ್ ಆಗಿದೆ. ಮೇಡಮ್ ಅದೇನು ಖರ್ಚು ಬರ್ತೈತಲ್ಲ ಟ್ರೀಟ್ಮೆಂಟ್ಗೆ ನಾ ಎಲ್ಲ ಕೊಡ್ತೇನೆ ರೀ. ನಮ್ಮ ಅಕ್ಕಗೆ ಗೊತ್ತಾಗ್ಬಾರ್ದ್ರಿ ಇದ. ಒಟ್ಟಾಕೆ ಆರಾಮಾದ್ರೆ ಸಾಕ್ರಿ. ಯಾಕೋ ಏನಾಯ್ತು? ಹಿಂಗೆ ಯಾಕೆ ಕುಂತಿದಿ? ಏನಾಗಿಲ್ಲ ತಗೋರ. ಎಲ್ಲಿ ಹೋಗಿದ್ದೆ? ಸ್ವಲ್ಪ ಕೆಲಸ ಇತ್ತು ತಗೋ. ಊಟ ಮಾಡಿದೇನಿಲ್ಲ? ಇಲ್ಲ ಮಾಡಿಲ್ಲ. ಊಟ ಹಾಕೊಂಬರ್ತೀನಿ ಇರು. ಬೇಡಕ್ಕ. ಯಾಕೋ? ಇನ್ನು ಮುಂದೆ ನೀ ಕೆಲ್ಸಕ್ಕೆ ಹೋಗ್ಬೇಡ. ಎಷ್ಟು ದಿವ್ಸ ನಂಗೆ ಸಾಕಿ ಸಲ್ವಿದಿ. ಇನ್ನು ಮುಂದೆ ಅದೆಲ್ಲ ಆಗಲ್ಲ. ನಾನು ನಿಂಗೆ ಸಾಕ್ತೇನು. ನಿನ್ನ ಟ್ರೀಟ್ಮೆಂಟು ನಾನು ಮಾಡ್ತೇನೆ. ಬ್ಯಾಡೋ, ನಿನ್ನ ಜೀವನ ನೀ ಹಾಳು ಮಾಡ್ಕೋಬೇಡ. ನನ್ನ ಜೀವನನ ನೀನ ಅಕ್ಕ. ತಮ್ಮನ ಆಸೆ ಮುಂದೆ ಅಕ್ಕ ತನ್ನ ನೂರಾರು ಆಸೆಯನ್ನ ಮರೆತಳು. ಅಕ್ಕ ಒಂದು ವಿಷಯ ಹೇಳೋದೈತಿ ನನಗೆ. ಏನ್ ಹೇಳು? ಅಕ್ಕ ನನಗೆ ಪ್ರಮೋಷನ್ ಸಿಕ್ತು. ಹೌದಾ? ನಿಜ ಹೇಳ್ತಿದ್ಯಾ? ಅಯ್ಯೋ ದೇವ್ರೆ, ಎಷ್ಟು ಖುಷಿ ಆಯ್ತು ಗೊತ್ತಾ? ಆದ್ರೆ ನನಗೆ ಹೋಗಕ್ಕೆ ಮನಸ್ಸಿಲ್ಲ. ಅದು ಬೇರೆ ಊರಾಗ ಅಪಾಯಿಂಟ್ಮೆಂಟ್ ಐತಿ. ನಿನ್ನ ಟ್ರೀಟ್ಮೆಂಟ್ ಮುಗಿತಾನ ನಾನು ನಿನ್ನ ಜೊತೆಯಾಗೆ ಇರ್ತೇನೆ. ಹಂಗೆ ಮಾಡಬೇಡ ನೀನು. ನನ್ನ ಸಂಬಂಧ ನಿನ್ನ ಜೀವನನ ಮುಡುಪಾಗಿಟ್ಟು ಅವ್ವ ಅಪ್ಪ ಇದ್ರೂ ಇಷ್ಟು ಚಂದ ಸಾಕ್ತಿದ್ರಲ್ಲ ಗೊತ್ತಿಲ್ಲ. ಆದ್ರೆ ನನ್ನ ರಾಜ ನಂಗೆ ಸಾಕಿ ನಿನ್ಕಿತ್ತ ಆ ಪ್ರಮೋಷನ್ ನಂಗೆ ಹೆಚ್ಚಲ್ಲ. ಇದೆಲ್ಲ ನನ್ನ ಕರ್ತವ್ಯ ಆಯ್ತು. ಹಂಗಂದ್ರೆ ನಿನ್ನ ಜೊತೆಯಾಗಿರೋದು ನನ್ನ ಕರ್ತವ್ಯ. ನಂಗೆ ಯಾಕೋ ಭಯ ಅನ್ನಿಸ್ತೈತಿ. ಯಾಕ? ನಿನಗೆ ನಾ ಭಾರ ಅನ್ಸಿದ್ರೆ? ನನಗೆ ನಡ್ಯಾಕೆ ಬರೋ ಟೈಮ್ದಾಗ ನನಗೆ ಕೈ ಹಿಡಿದು ನಡೆಸಿ ಈಗ ಆ ಕೈ ಬಿಡ್ತೇನೆ, ಒಟ್ಟ ಬಿಡಂಗಿಲ್ಲ. ಹಲೋ ಕಾರ್ತಿಕ್ ಅವರೇ, ನಿಮ್ಮ ಅಕ್ಕನ ರಿಪೋರ್ಟ್ ಈಗ ಬಂದಿದೆ. ಈಗೆಲ್ಲ ಚೆನ್ನಾಗಿದೆ, ಕಂಪ್ಲೀಟಾಗಿ ಕ್ಯೂರ್ ಆಗಿದೆ. ನೀವಿನ್ನೂ ಟೆನ್ಷನ್ ಮಾಡ್ಕೊಳ್ಬೇಕಾದಿಲ್ಲ ಇನ್ನು. ಆಯ್ತಾ? ಹೋದ್ಸಲಿನೂ ರಾಖಿ ಕಟ್ಟಿದ್ದೆ, ನೆನ್ಪೈತೇನಿಲ್ಲ? ಈ ಸಲ ಊರ್ಲಾಕತಿ ರಾಕಿನ ಕಟ್ಟಾಕತಿಲ್ಲ. ಜೀವನದಾಗ ನಿನಗೊಂದು ಸೀರಿಯಸ್ನೆಸ್ಸೇ ಇಲ್ಲ. ಕೈ ತಾಯಿಲಿ ಶಾನೆ ಅದಿ. ಸುಮ್ ಜೋಕ್ ಮಾಡಿ ನಿನ್ನ ಸಂಬಂಧ ಒಂದು ಗಿಫ್ಟ್ ತಂದೆ ನೋಡಿದ್ವಿ. ಬಂಗಾರದ್ದು ಇಷ್ಟು ತುಟ್ಟಿಗೆ ಹೋಗ್ತಾರಕ್ ಹೋದೆ? ಅಕ್ಕ ನಿನ್ಕಿಂತ ಏನು ಹೆಚ್ಚಿಂದಲ್ಲ. ನನ್ನ ಸಂಬಂಧ ಒಂದು ಟೈಮ್ದಾಗ ಬಂಗಾರ ಮಾರಕ್ಕೆ ಹೋಗಿದ್ದಿ. ಇಲ್ರಿ ಅಣ್ಣ, ಈ ಸಲ ಹಿಂಗಾಗೈತ್ರಿ. ಮುಂದಿನ ಸಲ ಹಿಂಗಾಗ್ದಂಗೆ ನೋಡ್ಕೋತೇನ್ರಿ. ಈಗ ಕೊಡಕ್ಕಂತೂ ರೊಕ್ಕ ಇಲ್ರಿ. ಈ ಬಂಗಾರ ಇಟ್ಕೊಂಡಿರ್ರಿ, ನಾನು ರೊಕ್ಕ ಆದಾಗ ನಿಮಗೆ ಕೊಟ್ಟು ಈ ಬಂಗಾರ ತೊಗೊಂಡು ಹೋಗ್ತೀನಿ. ಇದು ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ರಕ್ಷಾಬಂಧನ ಅಂದ್ರೆ ಬರೀ ಒಂದು ದಾರಲ್ರಿ, ಅದು ಸಣ್ಣವರಿದ್ದಾಗಿಂದ ಒಂದು ಸಂಬಂಧ. ಅದು ಕಷ್ಟದಲ್ಲಿ ಜೊತೆಯಾಗಿರುವ ಭರವಸೆ, ಮಾತನಾಡದೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಪ್ರೀತಿ. ಅಕ್ಕ ತಮ್ಮ, ಅಣ್ಣ ತಂಗಿ ಜೊತೆ ಜಗಳ ಇರಬಹುದು, ದೂರ ಆಗುವ ಕ್ಷಣ ಇರಬಾರ್ದು. ನಿಜವಾದ ಪ್ರೀತಿ ಇದ್ರ ಆ ಬಂಧನ ಎಂದೆಂದಿಗೂ ಮರೆಯಲಾಗದು. ಹ್ಯಾಪಿ ರಕ್ಷಾಬಂಧನ. ಹೇ ಕಾರ್ತಿಕ್ ಎದ್ದಳು. ಅಯ್ಯೋ ನಾನು. ಹೇ ಕಾರ್ತಿಕ್, ಎಷ್ಟೊತ್ತೇನೋ ಮಲ್ಕೊಳ್ಳೋದು? ಎದ್ದಳ ಮೇಲೆ ಟೈಮ್ ಆಯ್ತು, ಬೇಗ. ನಿಂದ ಇದೇ ಆಯ್ತು ನೋಡಪ್ಪ ದಿನ. ಹಿಂಗೆ ಆದ್ರೆ ನೀನ್ ಜಲ್ದಿ ಎದ್ದಳ ಮೇಲೆ. ಕಾಪ ನಾ ಹಿಂಗೆ ತಿಳಿಬೇಕಾ? ಈಗ ಎಲ್ಲರೂ ಅಯ್ಯೋ ನೀ ಯಾಕೆ ಎಲ್ಲರೂ ಒಂದೇ ತರ ಇರಲ್ಲ. ರಾಖಿ ಕಟ್ಟೋದೆ ಅಂತ ಕೇಳು, ಬರೀ ದುಡ್ಡಿಗೋಸ್ಕರ ಅಲ್ಲ. ಸುತ್ತಾಕೈ ಸಚಿನ ನೋಡಕ್ಕ ನಾನು ಸುಮ್ಮ ಜೋಕ್ ಮಾಡಿ ಅಣ್ಣ ತಮ್ಮರ ಅಕ್ಕ, ನಾನು ಹಿಂಗ ಸುಮ್ ಜೋಕ್ ಮಾಡೀನಿ. ಅಕ್ಕ ತಮ್ಮನ ಪ್ರೀತಿ ಜನುಮ ಜನುಮದ ಸಂಬಂಧ. ನಿಮ್ಮ ಅಕ್ಕ ಸಾಲ ಇಲ್ರಿ ಅಣ್ಣ, ಇದೊಂದ್ಸಲ ಹಿಂಗಾಗೈತೆ. ಮುಂದಿನ ಸಲ ಹಿಂಗೆ ಆಗ್ದಂಗೆ ನೋಡ್ಕೋತೀನಿ ನಾ. ನನ್ನ ಕೈಲಿ ಕೊಡಕ್ಕೆ ದುಡ್ಡಿಲ್ರಿ. ಹಾಗಾಗಿ ಇವು ನನ್ನ ಕಿವ್ಯಾಗಿ ನಾವು ಬಂಗಾರ ಇದಾವ್ರಿ. ಇದನ್ನ ಇಟ್ಕೊಂಡಿರಿ, ನಂದು ಆದಾಗ ನನ್ನ ಪೇಮೆಂಟ್ ಆದಾಗ ನಾನು ನಿಮ್ಗೆ ಅಯ್ಯೋ ನಾನು ನನಗೆ ಮರ್ತೈತಿ. ಇದಾದಾಗ ಬಿಡಿಸ್ಕೊಂಡು ಹೋಗ್ತೀನಿ ರೀ. ಇದೆಲ್ಲ ನನಗೆ ಬೇಡ. ಈ ತಿಂಗಳು ಆಗದ ಅದ ಬೇರೆ ಊರಾಗ ಸ್ಟಾರ್ಟ್. ಅಕ್ಕ ಒಂದು ವಿಷಯ ಹೇಳೋದೈತಿ ನನಗೆ. ಬೇಡ ನೀ ತಾಳ ನೋಡ ಕಿತ್ತ ಕಟ್ ಮಾಡ. ನನ್ನ ಸಂಬಂಧ ನಿನ್ನ ಜೀವನನ ಮುಡುಪಾಗಿಟ್ಟು ಅವ್ವ ಅಪ್ಪ ಇದ್ರೂ ಎಷ್ಟು
ಹಂಗ ತಗೋ ಬಂದ